ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದು ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಜರುಗಿದ ಸಮ್ಮೇಳನದ ಪ್ರಚಾರ ಸಮಿತಿ ಸಭೆ. ಎಐ ಭಿತ್ತಿ ಪತ್ರಗಳ ಮೂಲಕ ಸಮ್ಮೇಳನದ ಪ್ರಚಾರಕ್ಕೆ ಚಾಲನೆ. ಬೈಕ್ ರ್ಯಾಲಿ, ಆಟೋ ಪ್ರಚಾರ ಹಾಗೂ ಎಐ ವಿಡಿಯೋ, ಫೋಟೋ ಸೇರಿದಂತೆ ಹಲವು ರೀತಿಯಲ್ಲಿ ಪ್ರಚಾರ ಮಾಡಲು ನಿರ್ಧಾರ. ಆನಂದ್ ದೇವಪ್ಪ. ನಗರದಲ್ಲಿ ಜರುಗಿದ ಶೋಕಾಚರಣೆಯ ಗುಡ್ ಫ್ರೈಡೆ ಪ್ರಾರ್ಥನೆಗಾಗಿ ಚರ್ಚ್ಗಳ ಕಡೆಗೆ ಆಗಮಿಸಿದ ಬಾಂಧವರಿಗೆ ಮಜ್ಜಿಗೆ ಮತ್ತು ನೀರು ವಿತರಣೆ. ಪವಿತ್ರ ಪ್ರಾರ್ಥನೆಯಲ್ಲಿ ಮಿಂದೆದ್ದು ಯೇಸು ಕ್ರಿಸ್ತರ ತ್ಯಾಗ ಮತ್ತು ಬಲಿದಾನ ಸ್ಮರಿಸಿದ ಕ್ರೈಸ್ತ ಬಂಧುಗಳು. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಬೀದರ್ನಲ್ಲಿ ಜರುಗಲಿರುವಂತಹ ರಾಜ್ಯ ಮಟ್ಟದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಒಂದು ಪ್ರಚಾರವನ್ನು ಎಐ ಮೂಲಕ ಮಾಡಲು ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ದೇವಪ್ಪ ಅವರು ತಿಳಿಸಿದರು. ಇದೇ ತಿಂಗಳು ಏಪ್ರಿಲ್ 11 ಮತ್ತು 12ರಂದು ಬೀದರ್ ನಗರದಲ್ಲಿ ನಡೆಯಲಿರುವಂತಹ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನದ ಪ್ರಚಾರ ಸಮಿತಿಯ ಸಭೆ ಪತ್ರಿಕಾಗೋಷ್ಠಿಯಲ್ಲಿ ಜರುಗಿತು. ಪ್ರಚಾರ ಸಭೆಯಲ್ಲಿ ಈ ಕೆಲವೊಂದು ವಿಷಯಗಳನ್ನು ಚರ್ಚಿಸಲಾಗಿದೆ. ಎಐ ವಿಡಿಯೋ ಮತ್ತು ಭಿತ್ತಿಪತ್ರಗಳ ಮೂಲಕ ಪ್ರಚಾರ ಮಾಡುವಂಥದ್ದು, ಆಟೋ ಮೂಲಕ ಪ್ರಚಾರ ಮಾಡುವಂಥದ್ದು, ಆಮೇಲೆ ವಿಡಿಯೋ ಚಿತ್ರೀಕರಣ ಮಾಡುವಂಥದ್ದು, ಆಮೇಲೆ ರ್ಯಾಲಿ ಮೂಲಕ, ಬೈಕ್ ರ್ಯಾಲಿ ಮೂಲಕ, ಕಾರ್ ರ್ಯಾಲಿ ಮೂಲಕ ಪ್ರಚಾರ ಮಾಡುವಂಥದ್ದು, ವಿವಿಧ ತಾಲೂಕುಗಳಿಗೆ ತೆರಳಿ ಪತ್ರಕರ್ತರಿಗೆ ಭೇಟಿಯಾಗಿ ಅವರಿಗೆ ಒಂದಿಷ್ಟು ಹೂವು, ಪೆನ್ನನ್ನು ಕೊಟ್ಟು ಪ್ರಚಾರ ಮಾಡುವಂಥದ್ದು, ಆಹ್ವಾನ ಕೊಡುವಂಥದ್ದು, ಬೀದರ್ನಲ್ಲಿರುವಂಥ ಹಿರಿಯ ಪತ್ರಕರ್ತರಿಗೂ ಕೂಡ ಹೂವುಗಳನ್ನು ನೀಡಿ ಪ್ರಚಾರ ಮಾಡುವಂಥದ್ದು, ಎಐ ಕಾರ್ಟೂನ್ಗಳ ಮೂಲಕವಾಗಿ ಕೌಂಟ್ ಡೌನ್ ಪ್ರಚಾರವನ್ನು ಮಾಡಲು ಈ ಸಮಿತಿಯಲ್ಲಿ ನಿರ್ಧರಿಸಲಾಗಿದೆ ಎನ್ನುವಂಥ ಮಾತನ್ನು ಆನಂದ್ ದೇವಪ್ಪ ಅವರು ಹೇಳಿದರು. ಈ ಜವಾಬ್ದಾರಿಯನ್ನು ಪ್ರಚಾರ ಸಮಿತಿಯ ಪತ್ರಕರ್ತರಾಗಿರ್ತಕ್ಕಂತಹ ನಾಗೇಶ್ ಪ್ರಭಾ ಅವರು, ಮಲ್ಲಿಕಾರ್ಜುನ್ ನಾಗರಾಳ್ ಅವರು, ಮಹಾರುದ್ರ ಡಾಕುಳಿಗಿ ಅವರು ಸೇರಿದಂತೆ ಹಲವರು ಕೈಗೆತ್ತಿಕೊಂಡಿದ್ದಾರೆ. ಪ್ರಚಾರ ಯಶಸ್ವಿಯಾಗಿ ನಡೀತಾ ಇದೆ ಎಂದು ಆನಂದ್ ದೇವಪ್ಪ ಅವರು ತಿಳಿಸಿದ್ದಾರೆ. ಇನ್ನೊಂದಿಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ ಆನಂದ್ ದೇವಪ್ಪ ಅವರು, ಈಗಾಗಲೇ ಎಲ್ಲ ರೀತಿಯ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಕಲ್ಯಾಣ ನಾಡಿಗೆ, ಶರಣರ ನಾಡಿಗೆ ರಾಜ್ಯದ ಎಲ್ಲ ಪತ್ರಕರ್ತರು ಆಗಮಿಸಿ ಉತ್ಸಾಹದಿಂದ ಪಾಲ್ಗೊಳ್ಳಬೇಕು. ಈಗಾಗಲೇ ರಾಜ್ಯದ 2300ಕ್ಕೂ ಹೆಚ್ಚು ಪತ್ರಕರ್ತರು ನೋಂದಣಿ ಮಾಡಿಸಿಕೊಂಡಿದ್ದಾರೆ. ಒಟ್ಟಾರೆಯಾಗಿ 4 ರಿಂದ 5 ಸಾವಿರ ಪತ್ರಕರ್ತರು ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಭರ್ಜರಿ ಮೆರವಣಿಗೆ, ಸಿಎಂ ಅವರಿಂದ ಉದ್ಘಾಟನೆ, ವಿವಿಧ ಗೋಷ್ಠಿಗಳು ಜರುಗಲಿದ್ದು, ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಅವರು ಈಗಾಗಲೇ 2 ಬಾರಿ ಜಿಲ್ಲೆಗೆ ಭೇಟಿ ನೀಡಿ ಸಮ್ಮೇಳನದ ಸರ್ವ ತಯಾರಿ ಕುರಿತು ಪರಿಶೀಲನೆ ಕೂಡ ನಡೆಸಿದ್ದಾರೆ ಎಂದು ಆನಂದ್ ದೇವಪ್ಪ ತಿಳಿಸಿದರು. ಬೀದರ್ ಜಿಲ್ಲೆಯ ಸುಮಾರು 250ಕ್ಕೂ ಹೆಚ್ಚು ಸಂಘದ ಸದಸ್ಯರು ಹಾಗೂ ಪತ್ರಕರ್ತರು ಈ ಸಮ್ಮೇಳನದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಜಿಲ್ಲಾಧ್ಯಕ್ಷ ಆನಂದ್ ದೇವಪ್ಪ ಮನವಿ ಮಾಡಿಕೊಂಡಿದ್ದಾರೆ. ಹಾಗಾದರೆ ಬನ್ನಿ, ಈ ಕುರಿತು ಅವರು ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಬೀದರ್ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಆನಂದ್ ದೇವಪ್ಪ ಅವರ ಅಧ್ಯಕ್ಷತೆಯಲ್ಲಿ 40ನೇ ರಾಜ್ಯ ಮಟ್ಟದ ಕಾರ್ಯನಿರತ ಪತ್ರಕರ್ತರ ಸಮ್ಮೇಳನ ಏಪ್ರಿಲ್ 11 ಮತ್ತು 12ರಂದು ನಗರದಲ್ಲಿ ಭವ್ಯ ರೀತಿಯಲ್ಲಿ ನಡೀತಾ ಇದೆ. ಈ ಕುರಿತು ಇವತ್ತು ಪ್ರಚಾರ ಸಮಿತಿಯ ಸಭೆ ಕೂಡ ನೆರವೇರಿತು. ಆನಂದ್ ದೇವಪ್ಪ ಅವರ ಅಧ್ಯಕ್ಷತೆಯಲ್ಲಿ ಸ್ವತಃ ಅವರೇ ನಮ್ಮ ಜೊತೆ ಇದ್ದಾರೆ. ಪ್ರಚಾರ ಸಮಿತಿ ವತಿಯಿಂದ ಏನೇನು ನಿರ್ಧಾರ ಮಾಡಲಾಯಿತು ಅನ್ನುವಂಥದ್ದು, ಯಾವ್ಯಾವ ರೀತಿ ಪ್ರಚಾರ ಮಾಡಬೇಕು ಅನ್ನುವಂಥದ್ದು ಅವರನ್ನೇ ಕೇಳೋಣ. ಸರ್ ನಮಸ್ಕಾರ. ಪ್ರಚಾರ ಸಮಿತಿ ವತಿಯಿಂದ ಇವತ್ತು ಸಭೆ ಜರುಗಿತು. ಏನೇನು ನಿರ್ಧಾರ ತಗೊಳ್ಳೋದು, ಯಾವ ರೀತಿ ಮಾಡ್ತಾ ಇದೆ? ಈಗಾಗಲೇ ಸಮ್ಮೇಳನ ಬಹಳ ದೂರಿಂದ ಕೆಲಸ ನಡೀತಾ ಇದೆ. ಎಲ್ಲ ಸಮಿತಿಗಳು ತನ್ನ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದೆ. ಇವತ್ತು ಪತ್ರಿಕಾ ಭವನದಲ್ಲಿ ಪ್ರಚಾರ ಸಮಿತಿಯ ಸಭೆ ಆಯಿತು. ಆ ಸಭೆಯಲ್ಲಿ ನಾಗೇಶ್ ಪ್ರಭಾ ಅವರು, ಮಲ್ಲಿಕಾರ್ಜುನ್ ನಮ್ಮ ಪಬ್ಲಿಕ್ ಟಿವಿಯ ನಾಗರಾಳೆ ಅವರು, ಮತ್ತು ನಮ್ಮ ಡಾಕುಳಿಗಿಯವರು, ಮಹಾರುದ್ರ ಡಾಕುಳಿ ಎಲ್ಲ ಸೇರಿ ಯಾವ ರೀತಿ ಇದಕ್ಕೆ ಸಮ್ಮೇಳನ ಪ್ರಚಾರ ಕೊಡಬೇಕಂತೇಳಿ ಈಗಾಗಲೇ ಕೂಲಂಕುಷವಾಗಿ ಚರ್ಚೆ ಮಾಡಿ ಎ ಮೂಲಕ ಪ್ರಚಾರ ಮಾಡೋದಾಗಲಿ, ಪ್ರತಿ ತಾಲೂಕಿನ ಪತ್ರಕರ್ತರಿಗೆ ಆಹ್ವಾನ ಕೊಡೋದಾಗಲಿ, ಆಮೇಲೆ ಬೈಕ್ ರ್ಯಾಲಿ ಮುಖಾಂತರ ಪ್ರಚಾರ ಮಾಡೋದಾಗಲಿ, ಹೀಗೆ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿ ಬರುವಂಥ 9ನೇ ತಾರೀಕಿಗೆ ಬೈಕ್ ರ್ಯಾಲಿ ಮಾಡಬೇಕಂತ ಆಯೋಜನೆ ಮಾಡ್ತಾ ಇದ್ದಾರೆ. ತಾವೆಲ್ಲ ಪ್ರಚಾರ ಸಮಿತಿ ಎಲ್ಲ ಸದಸ್ಯರು ಸೇರಿ ಈ ಕಾರ್ಯಕ್ರಮಕ್ಕೆ ಒಳ್ಳೆಯ ರೀತಿಯಿಂದ ಪ್ರಚಾರ ಕೊಡಬೇಕು. ಈಗಾಗಲೇ ಎಲ್ಲ ಭಾಳಷ್ಟು ಸಿದ್ಧತೆಗಳಾಗಿದೆ. ವಸತಿ ಸಿದ್ಧತೆ, ಊಟದ ವ್ಯವಸ್ಥೆ ಆಗಲಿ, ಕಾರ್ಯಕ್ರಮ ಸ್ಥಳದ ವ್ಯವಸ್ಥೆ ಆಗಲಿ, ಪ್ರತಿಯೊಂದು ಎಲ್ಲ ವ್ಯವಸ್ಥೆ ಆಗಿದೆ. ಹೀಗೆ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ನಡೆಯಲಿದೆ. ಬರುವ ಏಪ್ರಿಲ್ 11 ಮತ್ತು 12 ಏಪ್ರಿಲ್ರಂದು ದೊಡ್ಡ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನ ಬೀದರ್ನಲ್ಲಿ ನಡೆಯಿದೆ. ಈಗಾಗಲೇ ಭರ್ಜರಿ ಸಿದ್ಧತೆ ನಡೀತಾ ಇದೆ.
ಸರ್, ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲೆಲ್ಲ ಪತ್ರಕರ್ತರ ಸಮ್ಮೇಳನ ಆಯಿತು. ಇವತ್ತು ಶರಣರ ನಾಡು ಬೀದರ್ ಜಿಲ್ಲೆಗೆ ಈ ಒಂದು ಸಮ್ಮೇಳನ ಬಂದಿದ್ದು ನಮಗೆಲ್ಲ ಒಂದು ದೊಡ್ಡ ಹೆಮ್ಮೆ ಅನ್ನಿಸ್ತಾ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ರಾಜ್ಯ ಮಟ್ಟದ ಎಲ್ಲ ಪತ್ರಕರ್ತರಿಗೆ ತಾವು ಉತ್ಸಾಹದಿಂದ ಯಾವ ರೀತಿ ಆಹ್ವಾನ ಕೊಡ್ತೀರಿ ಸರ್? ಈಗಾಗಲೇ ಬೀದರ್ ನಾಡಿಗೆ ಕರ್ನಾಟಕ ರಾಜ್ಯದ ಎಲ್ಲ ಪತ್ರಕರ್ತರು ಆಗಮಿಸಲು ಆತುರದಲ್ಲಿದ್ದಾರೆ. ಯಾಕಂತಂದರೆ ನಮ್ಮ ಬೀದರ್ ಅಂದರೆ ಭಾಳ ಒಂದು ಬೆಂಗಳೂರಿಂದ ಭಾಳ ದೂರ, ಭಾಳ ಒಂದು ಕರ್ನಾಟಕ ಕಿರೀಟ ಅಂತ ಹೇಳ್ಬೋದು. ಇಲ್ಲಿ ಬರಲಿಕ್ಕೆ ಉತ್ಸಾಹರಾಗಿದ್ದಾರೆ. ಬಾರ್ಡರ್ ಏರಿಯಾ ಇರೋದರಿಂದ ಭಾಳ ಜನ ಪತ್ರಕರ್ತರು ಬೀದರ್ಗೆ ಎಂದೂ ಭೇಟಿ ಕೊಟ್ಟಿಲ್ಲ. ಅವರಿಗೆಲ್ಲ ಆತುರದಲ್ಲಿದ್ದಾರೆ. ನಾವು ಬೀದರ್ ಬರಬೇಕು ಸರ್, ಬೀದರ್ ಯಾವ ರೀತಿ ಬಸವಣ್ಣನ ನಾಡು ಇದೆ, ಬಸವ ಕಲ್ಯಾಣ ನೋಡಬೇಕು, ಪಾಪನಾಶ್ ನೋಡಬೇಕು, ಗುರುನಾನಕ್ ನೋಡಬೇಕು, ಬೀದರ್ ಕೋಟೆ ನೋಡಬೇಕು, ನರಸಿಂಹ ಸ್ವಾಮಿ ದೇವಸ್ಥಾನ ನೋಡಬೇಕಂತ ಆತುರದಲ್ಲಿದ್ದಾರೆ. ಭಾಳ ಹುಮ್ಮಸ್ಸಿನಲ್ಲಿದ್ದಾರೆ. ಈಗಾಗಲೇ 2300 ಚಿಲ್ಲರೆ ಜನ ಒಂದು ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ನನಗನ್ನಿಸುತ್ತೆ 3,000 ರಿಂದ 4,000 ಜನ ಪತ್ರಕರ್ತರು ಆಗಮಿಸುವಂಥ ನಿರೀಕ್ಷೆ ಇದೆ. ಭಾಳ ಉತ್ಸಾಹದಲ್ಲಿದ್ದಾರೆ. ಬೀದರ್ ಸಮ್ಮೇಳನ ಒಂದು ಯಶಸ್ವಿ ರೀತಿಯಲ್ಲಿ ಜರುಗುತ್ತೆ ಅಂತ ವಿಶ್ವಾಸ ಇದೆ. ಇದು ಬೀದರ್ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಆನಂದ್ ದೇವಪ್ಪ ಅವರು ಹೇಳಿರ್ತಕ್ಕಂಥ ಮಾತು. ಎಲ್ಲ ರೀತಿಯಿಂದ ಕೂಡ ಭರ್ಜರಿ ತಯಾರಿ ನಡೀತಾ ಇದೆ. ಬೀದರ್ ಜಿಲ್ಲೆಗೆ ಈ ಒಂದು ಸಮ್ಮೇಳನ ಸಿಕ್ಕಿದ್ದು, ಅದರಲ್ಲೂ ಕೂಡ ಆನಂದ್ ದೇವಪ್ಪ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಡೀತಾ ಇರತಕ್ಕಂಥದ್ದು ಒಬ್ಬ ಪತ್ರಕರ್ತರಾಗಿ ನಮಗೂ ಕೂಡ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಸೊ ಹಾಗಾಗಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳ ಪತ್ರಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಶರಣರ ನಾಡಿಗೆ, ಕಲ್ಯಾಣ ನಾಡಿಗೆ ನಾನು ಬಹಳ ಹೃದಯ ತುಂಬಿ ಸ್ವಾಗತ ಕೋರ್ತೇನೆ ಅನ್ನುವಂಥ ಮಾತನ್ನ ಆನಂದ್ ದೇವಪ್ಪ ಅವರು ಹೇಳಿದ್ದಾರೆ. ಕ್ಯಾಮ್ರಾಮ್ಯಾನ್ ಸಂಜಯ್ ಕುಮಾರ್ ಜೊತೆ ಮಹಾರ್ದ ಡಾಕುಳಗಿ, ಸುದ್ದಿ ಸಮಯ, ಜಿಲ್ಲಾ ವರದಿಗಾರರು, ಬೀದರ್. ನಗರದ ಮಂಗಲ್ಪೇಟ್ನಲ್ಲಿರುವಂತಹ ಸೇಂಟ್ ಪೌಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಶುಭ ಶುಕ್ರವಾರ ಹಬ್ಬವನ್ನು ಯೇಸು ಕ್ರಿಸ್ತರ ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸುವ ಮೂಲಕ ಆಚರಣೆ ಮಾಡಲಾಯಿತು. ಬೆಳಿಗ್ಗೆಯಿಂದಲೇ ಕ್ರೈಸ್ತ ಬಾಂಧವರು ಉಪವಾಸವನ್ನು ತೊರೆದು ಚರ್ಚ್ಗಳ ಕಡೆಗೆ ಹೆಜ್ಜೆಯನ್ನು ಹಾಕಿದರು. ಧರ್ಮಗುರು ಯೇಸು ಕ್ರಿಸ್ತರ ಜೀವನ ಮತ್ತು ತ್ಯಾಗದ ಕುರಿತು ಚರ್ಚ್ನ ಪ್ರಮುಖರು ಬೋಧನೆಗಳನ್ನು ನೀಡಿದರು. ಚರ್ಚ್ ಕಡೆಗೆ ಆಗಮಿಸಿದ ಕ್ರೈಸ್ತ ಬಾಂಧವರು ಪವಿತ್ರ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಧನ್ಯರಾದರು. ಇದೇ ವೇಳೆ ಹಲವು ಮುಖಂಡರು ಆಗಮಿಸಿದ ಬಾಂಧವರಿಗೆ ಮಜ್ಜಿಗೆ ಮತ್ತು ನೀರನ್ನು ವಿತರಣೆ ಮಾಡಿ ತಮ್ಮ ಧಾರ್ಮಿಕ ಅನುಯಾಯಿತ್ವವನ್ನು ಸಿದ್ಧಪಡಿಸಿದರು. ಈ ಜಗತ್ತಿನ ಉದ್ಧಾರಕ್ಕಾಗಿ ಯೇಸು ಕ್ರಿಸ್ತರು ಜನಿಸಿ ಬಂದು ಎಲ್ಲರನ್ನ ತಮ್ಮವರೆಂದು ಇಂಬಿಟ್ಟುಕೊಂಡು ತಾಳ್ಮೆ ಮತ್ತು ಶಾಂತಿಯ ಸಂಕೇತವಾಗಿ ಬಾಳಿ ಬದುಕಿದ್ರು ಅನ್ನುವಂಥ ಬೋಧನೆಗಳನ್ನು ಚರ್ಚ್ನಲ್ಲಿ ನೀಡ್ತಾ ಇರುವಂಥ ಸನ್ನಿವೇಶ ಕೂಡ ಕಂಡುಬಂತು.
ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದ ರಾಗುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.